ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ, ಅದರಲ್ಲಿ ಹೆಣ್ಣು ಮಕ್ಕಳಲ್ಲೇ ಕಾಣಿಸ್ಕೊಳ್ತಾ ಇದೆ. ಇದೊಂದು ರೀತಿಯಾಗಿ ಶಾಕಿಂಗ್ ವರದಿ ಅಲ್ವಾ? ಈ ಶಾಕಿಂಗ್ ವರದಿ ಪವರ್ ಟಿವಿಗೆ ಸಿಗ್ತಾ ಇದೆ. ನಾನು ಹೇಳೋದಲ್ಲ ಈಗಷ್ಟೇ, ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿಯೇ ಇದಕ್ಕೆ ಕಾರಣ ಅಂತೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಹೆಚ್ಚೆಚ್ಚು ಕೇಸ್ಗಳು ಕಾಣಿಸ್ಕೊಳ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡಿ ನೋಡಿದಾಗ ಇದೆಲ್ಲವೂ ಕೂಡ ಗೊತ್ತಾಗಿದೆ. ಆಸ್ಪತ್ರೆಯಲ್ಲಿ 10% ಮಹಿಳೆಯರೇ ಹೆಚ್ಚಾಗಿದ್ದಾರೆ. ಸೊ ಹಾಗಾಗಿ ವೈದ್ಯರು ಮನವಿ ಮಾಡ್ಕೊಳ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಗಮನ ಇರಲಿ, ಕಾಪಾಡಿಕೊಳ್ಳಿ, ನಿಮ್ಮ ಜೀವನ ಶೈಲಿಯನ್ನು ವೃದ್ಧಿಸ್ಕೊಳ್ಳಿ, ಹೀಗನ್ನುವಂತಹ ಮನವಿಯನ್ನು ವೈದ್ಯರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕ KA ರವೀಂದ್ರನಾಥ್ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಅಡಿಕೆಗಳಿತ್ತು, ಯಾಕಂದ್ರೆ ಹೆಣ್ಣು ಮಕ್ಕಳಲ್ಲಿ ಹೃದಯಾಘಾತ ಕಮ್ಮಿ ಆಗತ್ತೆ, ಪುರುಷರಲ್ಲಿ ಅತಿ ಹೆಚ್ಚಾಗತ್ತೆ, ಅವ್ರಿಗೆ ಟೆನ್ಷನ್ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಅತಿ ಹೆಚ್ಚಾಗಿ ಕೇಳ್ಪಡ್ತಾ ಇದ್ವಿ. ಆದರೆ ಇತ್ತೀಚಿನ ಒಂದಷ್ಟು ಸನ್ನಿವೇಶಗಳನ್ನ ನೋಡ್ತಾ ಹೋದ್ರೆ ಹೆಣ್ಮಕ್ಳಲ್ಲೂ ಕೂಡ ಹೃದಯಾಘಾತ ಆಗುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಹಾಗಾದ್ರೆ ಯಾಕೆ, ರೀಸನ್ ಏನು ಅನ್ನುವಂಥದ್ದನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಹೇಳ್ತಾ ಇದ್ರಿ ಹೆಣ್ಮಕ್ಳಲ್ಲೂ ಕೂಡ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು. ಯಾಕೆ ರೀಸನ್? ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಹೆಣ್ಮಕ್ಳಿಗೆ ಹೃದಯ ತುಂಬಾ ಗಟ್ಟಿ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗಲ್ಲ, ಅವ್ರಿಗೆ ಸಾಕಷ್ಟು ಸಮಸ್ಯೆಗಳನ್ನ ತಡ್ಕೊಳ್ಳುವಂತಹ ಶಕ್ತಿ ಇದೆ ಅನ್ನುವಂಥದ್ದು. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು? ಯೂಶಲಿ ಈಗ ನಮ್ಮಲ್ಲಿ ಈಗಲೂ ಸಹ ಹೃದಯಾಘಾತ ಪುರುಷರಲ್ಲೇ ಜಾಸ್ತಿ ಮಹಿಳೆಯರಿಗಿಂತ. ನಾವು ಪರ್ಸೆಂಟೇಜ್ ತಗೊಂಡ್ರೆ 70% ಪುರುಷರು ಇರ್ತಾರೆ, 20% ಮಹಿಳೆಯರು ಇರ್ತಾರೆ. ಅಂದರೆ ಯಾವ ವಯಸ್ಸಿನಲ್ಲಿ ಆಗುತ್ತೆ ಅಂತ, ಈಗ ಅವರಿಗೆ ಈ ಋತುಸ್ರಾವ ಆಗುವಾಗ ಅಂದರೆ ಮುಟ್ಟು ನಿಲ್ಲೋದಕ್ಕೆ ಮುಂಚೆ ಅವರಿಗೆ ಹಾರ್ಮೋನ್ಸ್ ಪ್ರೊಟೆಕ್ಷನ್ ಇರುತ್ತೆ. ಅದರಿಂದ ಹೆಣ್ಣುಮಕ್ಕಳಿಗೆ ಹೃದಯಾಘಾತ ಕಡಿಮೆ. ಮುಟ್ಟು ನಿಂತ ನಂತರ ಪುರುಷರಲ್ಲಿ ಹಾಗೂ ಮಹಿಳೆಯರಲ್ಲಿ ವ್ಯತ್ಯಾಸ ಇರೋದಿಲ್ಲ. ಕೆಲವೊಮ್ಮೆ ಈಗ ನಾನು ಹೇಳಿದ್ದೆನಲ್ಲ, ಈ ಇತ್ತೀಚೆಗೆ ಹೆಣ್ಣುಮಕ್ಕಳಲ್ಲೂ ಸಹ ರಕ್ತದ ಒತ್ತಡ, ಆಮೇಲೆ ಸಕ್ಕರೆ ಕಾಯಿಲೆ ಇರ್ಬೋದು, ಅಥವಾ ಒಬೆಸಿಟಿ ಇರ್ಬೋದು, ಕೊಲೆಸ್ಟ್ರಾಲ್ ಅಂಶನೂ ಜಾಸ್ತಿ ಆಗ್ತಾಯಿದೆ. ಹೆಚ್ಚಾಗಿ ಹೆಣ್ಣುಮಕ್ಕಳು ಅವರು ಗರ್ಭಿಣಿಯರಾದಾಗ ಅವ್ರಿಗೇನಾದರೂ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತೀವಿ, ಅಂದರೆ ಗರ್ಭದ ಅವಸ್ಥೆಯಲ್ಲಿದ್ದಾಗ ಅವರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ. ಕೆಲವರಿಗೆ ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂದರೆ BP ಬರುತ್ತೆ. ಆಮೇಲೆ ಎಕ್ಲಾಂಪ್ಸಿಯಾ ಅಂತ ಇರುತ್ತೆ. ಈ ಕಾಂಪ್ಲಿಕೇಶನ್ಸು ಸಹ ಇರುತ್ತೆ ಅವರಿಗೆ, ರಕ್ತದ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೂ ಈ PCOD ಅನ್ನೋದು ಸಹ ಒಂದು ಇನ್ಫರ್ಟಿಲಿಟಿ ಅಂತ ಏನಿದೆ, ಅದು ಸಹ ಓವರಿ ಹಾರ್ಮೋನ್ಸ್ ಏನು ಪ್ರೊಡಕ್ಷನ್ ಮಾಡುತ್ತೆ, ಓವರಿ ಫಂಕ್ಷನ್ನು ಸಹ ಕಡಿಮೆ ಆಗಿರುತ್ತೆ ಕೆಲವರಿಗೆ. ಈ ಕಾರಣಗಳಿಂದ ಬರುತ್ತೆ. ಈಗ ಒಂದಷ್ಟು ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಈಗಾಗಲೇ ಹೇಳ್ತಾ ಇದ್ರಿ ಒಂದಷ್ಟು ಕೇಸ್ಗಳು ಕೂಡ ಬರ್ತಾ ಇದೆ ಅನ್ನುವಂಥದ್ದು. ಎಷ್ಟು % ಜಾಸ್ತಿ ಆಗಿದೆ? ಯಾಕಂದ್ರೆ ಈಗ ಸಾಮಾನ್ಯವಾಗಿ ಈ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಈ ರೀತಿ ಸಿಂಟಮ್ಸ್ ಇರುತ್ತೆ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಎಷ್ಟೋ ಜನ ಬಂದು ಚೆಕ್ ಮಾಡಿಸ್ಕೊಳ್ತಾರೆ. ಅದರಲ್ಲೂ ಕೂಡ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆಗಿದೆಯಾ ಅನ್ನುವಂಥದ್ದು? ಈಗ ಮೊದಲೆಲ್ಲ ನಾವು ನೋಡ್ತಿದ್ದು ಪುರುಷರಲ್ಲಿ 75% 80% ಇದ್ದರೆ 10% ಇರೋದು. ಈಗ ಆಲ್ಮೋಸ್ಟ್ 1/3 ಲೇಡೀಸ್ ಇದ್ದಾರೆ, 2/3 ಮೇಲ್ಸ್ ಇದ್ದಾರೆ, 1/3 ಅಂದರೆ 1/3 ಭಾಗ ಫಿಮೇಲ್ಸಲ್ಲಿ. ಈ ಮೇಲಿನ ಎಲ್ಲ ನಾನು ತಿಳಿಸಿದ ಕಾರಣಗಳಿಂದ ಹೆಣ್ಣುಮಕ್ಕಳಲ್ಲಿ ಸಹ ಈಗ ಜಾಸ್ತಿ ಆಗಿದೆ. ಓಕೆ, ಥ್ಯಾಂಕ್ ಯು. ಅಂದರೆ ಇದಿಷ್ಟು ಡಾಕ್ಟರ್ ಹೇಳ್ತಿರುವಂತಹ ಮಾತು. ಒಂದು ಕಡೆಯಾಗಿ ಹೆಣ್ಣು ಮಕ್ಕಳಲ್ಲೂ ಕೂಡ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೀವನ ಪದ್ಧತಿಗಳಾಗಿರ್ಬೋದು ಅಥವಾ ನಿದ್ರಾಹೀನತೆ ಆಗಿರ್ಬೋದು, ಇದೆಲ್ಲವೂ ಕೂಡ ಈ ಒಂದು ಕಾಯಿಲೆಗೆ ಕಾರಣವಾಗ್ತಾ ಇರುವಂಥದ್ದು. ಹಾಗಾಗಿ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಮಕ್ಳು ಕೂಡ ಹುಷಾರಾಗಿರಲಿ ಅನ್ನೋದೇ ಪವರ್ ಟಿವಿ ಆಶಯ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.